ಕೊನೆಗೆ ಎಲ್ಲಿವರೆಗೆ ಮುಟ್ಟಿದ್ದೀವಿ ಅಂತ ಕೇಳಿದರೆ, ಕೃಷ್ಣ ಪಾಂಡವಾದಿಗಳೆಲ್ಲರೂ ಕೂಡ ಆರ್ಯರು. ಅದು ಎಲ್ಲಿಂದ ಆರಂಭ ಆಗುತ್ತೆ? ಹಿಂದಿಂದ ಆರಂಭ ಆಗುತ್ತೆ. ರಾಮ ಆರ್ಯ, ಆನಂತರದಲ್ಲಿ ರಾವಣ ಇದ್ದವನು ದ್ರಾವಿಡ, ಹೊರಗಿಂದ ಬಂದಂತಹ ರಾಮ ಇಲ್ಲಿಯೇ ಇರುವಂತಹ ಇಲ್ಲಿನ ಮಣ್ಣಿನ ಸೊಗಡನ್ನು ಪೊತ್ತಂತಹ ರಾವಣನ ಮೇಲೆ ದಾಷ್ಟ್ಯವನ್ನು ತೋರಿದ, ರಾವಣನನ್ನು ಕೊಂದು ಹಾಕಿದ. ಇದು ಆರ್ಯ ದ್ರಾವಿಡರ ಸಂಗ್ರಾಮ ಅಂತ ಹೇಳಿಕೊಂಡು ಅಲ್ಲಿಯೂ ಕೂಡ ಆರ್ಯ ದ್ರಾವಿಡ ಸಂಗ್ರಾಮ ಆರ್ಯನ್ನರ ಸಿದ್ಧಾಂತವನ್ನು ನಾವು ತಂದು ಬಿಡ್ತೀವಿ. ಯಥಾರ್ಥವಾಗಿ ನೋಡಿದರೆ ಹೌದು, ನಾವು ಓದಿರೋದು ಹೌದು ಆರ್ಯ ದ್ರಾವಿಡರ ಸಿದ್ಧಾಂತ. ಇವತ್ತಿನ ದಿವಸ ಅಮೇರಿಕ ಯೂನಿವರ್ಸಿಟಿಯಲ್ಲಿ ಹೋಗಿ ನೋಡಿದರೆ ಹಿಂದೂ ಅಧ್ಯಯನಕ್ಕೆ 2 ಸಿಲೆಬಸ್ ಇದೆ ಅಲ್ಲಿ. ಆ 2 ಸಿಲೆಬಸ್ ಯಾವುದು ಕೇಳಿದ್ರೆ ಸರ್ವೆ ಆಫ್ ಹಿಂದೂಯಿಸಮ್, ಇನ್ನೊಂದು ಪುಸ್ತಕ ಯಾವುದು ಕೇಳಿದ್ರೆ ಕ್ಲಾಸ್ ಕ್ಲೋಸ್ಟರ್ ಮೈರ್ ಅಂತ ಹೇಳಿ. ಈ 2 ಪುಸ್ತಕವನ್ನು ಹಿಂದೂಯಿಸಮ್ ಅಧ್ಯಯನಕ್ಕೆ ಇಟ್ಟಿರುವಂತಹ ಸಿಲೆಬಸ್ ಪುಸ್ತಕಗಳು ಅದು 2 ಕೂಡ ಅಮೇರಿಕಾದ ಎಲ್ಲ ಯೂನಿವರ್ಸಿಟಿಗಳಲ್ಲಿ. ಅಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಖಂಡ ತುಂಡವಾಗಿ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ಕಿತ್ತು ಬಿಸಾಕ್ತಾರೆ, ಇದು ಇಲ್ಲವೇ ಇಲ್ಲ ಅಂತ ಹೇಳಿ. ಕಾರಣ ಏನು? ಸುಮ್ಮನೆ ಅಲ್ಲ, ಸಂಶೋಧನೆಯನ್ನು ಮಾಡಿ ಅದನ್ನು ಕಿತ್ತು ಬಿಸಾಕುತ್ತಾರೆ. ಕಾರಣ ಏನು ಅಂತ ಕೇಳಿದ್ರೆ ಸರಸ್ವತಿ ನಾಗರಿಕತೆ ಅಂತ ನಾವು ಕೇಳಿದ್ದೀವಿ. ಇವತ್ತಿನ ದಿವಸ ಸರಸ್ವತಿ ನದಿ ಬತ್ತಿ ಹೋಗಿದೆ, ಸರಸ್ವತಿ ನದಿ ಇಲ್ಲ ಅಂತ ಹೇಳಿ ಗುಪ್ತಗಾಮಿನಿ ಅಂತ ಹೇಳ್ತಾ ಇದ್ದೀವಿ. ಆದರೆ ವೇದದಲ್ಲಿದೆ ಗಂಗೆ ಜಯಮನೆ ಚೈವ ಗೋದಾವರಿ ಸರಸ್ವತಿ. ನಾವು ಎಲ್ಲ ಕಡೆಯಲ್ಲೂ ಕೂಡ ಹೇಳ್ತಾ ಇದ್ದೀವಿ ಗಂಗಾ ಸಿಂಧು ಸರಸ್ವತಿ ಜಯಮನೆ ಹಿಮಮ್ಮೆ ಗಂಗೆ ಸರಸ್ವತಿ. ವೇದದಲ್ಲಿಯೂ ಹೇಳ್ತಾ ಇದ್ದೀವಿ. ಕಣ್ಣಿಗೆ ಕಾಣದೇ ಇರುವಂತಹ ನದಿ ಅದು ಅಲ್ಲ, ಕಣ್ಣಿಗೆ ಕಾಣ್ತಾ ಇತ್ತು ಅಂತ ಹೇಳಿ. ಯಾವಾಗ ಕಾಣ್ತಾ ಇತ್ತು ಅದರ ಬಗ್ಗೆ ಅನ್ವೇಷಣೆಯನ್ನು ಮಾಡಿದರು, ಸಂಶೋಧನೆಯನ್ನು ರಿಸರ್ಚನ್ನು ಮಾಡಿದರು. ಇತ್ತೀಚೆಗಷ್ಟೇ, ತುಂಬ ಹಿಂದಿನ ಕಾಲ ಅಲ್ಲ, ಇತ್ತೀಚೆಗಷ್ಟೇ ಒಂದು ಅಮೇರಿಕದ ಒಂದು ಸ್ಯಾಟಲೈಟ್, ಅದು ಲ್ಯಾಂಡ್ ಸ್ಯಾಟ್ ಅಂತ ಹೇಳಿ, ಇನ್ನೊಂದು ಫ್ರಾನ್ಸಿನ ಸ್ಯಾಟಲೈಟ್ ಸ್ಟಾಪ್ ಅಂತ ಹೇಳಿ, ಈ 2 ಸ್ಯಾಟಲೈಟ್ಗಳು ಕೂಡ ಸರಸ್ವತಿ ನದಿ ಪಾತ್ರದ ಬಗ್ಗೆ ಅನ್ವೇಷಣೆಯನ್ನು ರಿಸರ್ಚನ್ನು ಮಾಡಿ ಸರಸ್ವತಿ ನದಿ 2000 ವರ್ಷ ಕ್ರಿಸ್ತಪೂರ್ವ 2000ನೇ ಇಸವಿಯಲ್ಲಿ ಅದು ಬತ್ತಿ ಹೋಗಿದೆ, ಶುಷ್ಕಗೊಂಡಿದೆ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದರು. ಸರಿ, ನಾವು ಇದನ್ನಾದರೂ ಇಟ್ಟುಕೊಂಡ್ರೆ 4000 ವರ್ಷ ಹಿಂದೆ ಅಂತ ಆಯಿತು. ಪಾಂಡವಾದಿಗಳು ಸ್ವರ್ಗಾರೋಹಣವನ್ನು ಮಾಡಿ 5000 ವರ್ಷ ಕಳೆಯಿತು. 5000 ವರ್ಷಗಳ ಹಿಂದೆ ಶ್ರೀಕೃಷ್ಣನಿದ್ದ ಅಂತ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಪಾಂಡವಾದಿಗಳು ಸ್ವರ್ಗಾರೋಹಣವನ್ನು ಮಾಡಿ 1000 ವರ್ಷದ ನಂತರದಲ್ಲಿ ಸರಸ್ವತಿ ನದಿ ಕಾಣದಾಯಿತು. ಹಾಗಿದ್ರೆ ನಾಗರಿಕತೆ ಅದಕ್ಕಿಂತ ಮೊದಲಿತ್ತು. ಈ ನಿರ್ಧಾರಕ್ಕೆ ಬಂದಾಗ ಆರ್ಯ ದ್ರಾವಿಡರ ಸಿದ್ಧಾಂತ ಪೊಳ್ಳು ಅಂತ ಆಗುತ್ತದೆ. ಯಾಕೆ ಅಂತ ಕೇಳಿದ್ರೆ ಆರ್ಯ ದ್ರಾವಿಡರ ಸಿದ್ಧಾಂತವನ್ನು ಮೊದಲಾಗಿ ಮುಂದಿಟ್ಟವ ಮ್ಯಾಕ್ಸ್ ಮುಲ್ಲರ್. ಅವನೇನು ಹೇಳ್ತಾನೆ ಕೇಳಿದ್ರೆ ಕ್ರಿಸ್ತಪೂರ್ವ 2000ನೇ ಇಸವಿಯಲ್ಲಿ ಆರ್ಯರಿಲ್ಲಿಗೆ ಬಂದರು, ಕ್ರಿಸ್ತಪೂರ್ವ 1500ನೇ ಇಸ್ವಿಯಲ್ಲಿ ವೇದಗಳನ್ನು ಬರೆದರು. ಆ ಸಂದರ್ಭದಲ್ಲಿ ಸರಸ್ವತಿ ನದಿಯೇ ಇರಲಿಲ್ಲ ಸ್ವಾಮಿ. ಹಾಗಿದ್ರೆ ಈ ಆರ್ಯ ದ್ರಾವಿಡ ಸಿದ್ಧಾಂತ ಅದು ಏನು ಅಂತ ಹೇಳ್ಕೊಂಡು ಒಪ್ಪಿಕೊಳ್ಳೋಣ. ನಮಗೆ ಮಿಕ್ಕಿದ್ದೆಲ್ಲ ಮ್ಯಾಕ್ಸ್ ಮುಲ್ಲರ್ ಹೇಳಿದಂತಹ ಆರ್ಯ ದ್ರಾವಿಡ ಸಿದ್ಧಾಂತ ಬೇಕು, ಮೆಗಾಸ್ತನೀಸ್ ಹೇಳಿದಂತಹ ಇತಿಹಾಸಗಳು ನಮಗೆ ಬೇಕು. ಆದರೆ ಅದೇ ಪಾಶ್ಚಾತ್ಯರು ಇವತ್ತಿನ ದಿವಸ ಆ ಸಿದ್ಧಾಂತ ಇಲ್ಲ ಅಂತ ಹೇಳಿದವಾಗ ನಾವು ಒಪ್ಪಿಕೊಳ್ತಾ ಇಲ್ಲ ಅದನ್ನು. ಈ ಮಣ್ಣಿನ ಇತಿಹಾಸ ಏನಿದೆಯೋ ರಾಮಾಯಣ ಮಹಾಭಾರತ, ಅದನ್ನು ಒಪ್ಪಿಕೊಳ್ಳಬೇಕಿದ್ರೆ ಕಷ್ಟ ಆಗ್ತಾ ಇದೆ ನಮಗೆ. ಇದು ದುರಂತ ಅಂತ ಹೇಳಿ. ಏನೇ ಇರಲಿ, ಇವತ್ತಿನ ಅರ್ವಾಚೀನ ಇತಿಹಾಸಗಳಿಗೆಲ್ಲ ಏನೋ ಒಂದು ಸ್ವಾರ್ಥ ಇದೆ. ಅಲ್ಲಿ ಪ್ರಾಚೀನವಾದಂಥ ಇತಿಹಾಸ ಏನಿದೆಯೋ ಅಲ್ಲಿ ಸ್ವಾರ್ಥ ಇಲ್ಲ. ಜಗತ್ತು ಸರಿಯಾಗಿ ನಡೆಯಬೇಕು, ಜಗತ್ತಿಗೆ ಮಂಗಲ ಆಗಬೇಕು ಅನ್ನುವಂತಹ ಉದ್ದೇಶ ಮಾತ್ರ ಇದೆ ಅಲ್ಲಿ.